ಅಮೃತಧಾರೆ ಸೀರಿಯಲ್ ಶುರುವಾಗಿ 2 ವರ್ಷಗಳ ಮೇಲೆ ಆಗ್ತಿದೆ. ಆದರೂ ಆ ಧಾರಾವಾಹಿಗೆ ಇರುವ ಫ್ಯಾನ್ ಕ್ರೇಜ್ ಕಡಿಮೆ ಆಗ್ತಿಲ್ಲ. ಈ ಧಾರಾವಾಹಿ ಅದೆಷ್ಟೋ ಮನಸ್ಸುಗಳನ್ನ ಗೆಲ್ಲುವುದಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಪ್ರಸ್ತುತ ಇರುವಂತಹ ಪರಿಸ್ಥಿತಿಯನ್ನ ಅದ್ಭುತವಾಗಿ ಎಣೆದದ್ದು. ಇತ್ತೀಚಿನ ದಿನಗಳಲ್ಲಿ ಲೇಟ್ ಮ್ಯಾರೇಜ್ ಕಾಮನ್. ಆದ್ರೆ ಆಡುವವರ ಬಾಯಿಗೆ ಈಗಲೂ ಲಂಗು ಲಗಾಮಿಲ್ಲ. ಯಾಕಿನ್ನು ಮದುವೆ ಆಗಿಲ್ಲ, ಯಾಕಿನ್ನು ಮಕ್ಕಳಾಗಿಲ್ಲ ಅಂತ ಮನಸ್ಸನ್ನ ನೋಯಿಸುವವರೇ ಹೆಚ್ಚು. ಇಂಥ ಮನಸ್ಥಿತಿಗಳಿಗೆ ಕಡಿವಾಣ ಹಾಕಿದ್ದೆ ಈ ಧಾರಾವಾಹಿ. ಮದುವೆ ವಯಸ್ಸು ದಾಟಿದ ಮೇಲೂ ಗೌತಮ್ ಭೂಮಿಕಾ ಮದುವೆ ಆಯ್ತು, ಇನ್ನೇನ್ ಸಂಸಾರ ಮಾಡೋಕೆ ಸಾಧ್ಯ ಬಿಡಿ ಅಂತ ಎಷ್ಟೋ ಜನ ಮಾತನಾಡಿಕೊಳ್ತಾರಲ್ಲ, ಅಂಥವರಿಗೂ ಈ ಸೀರಿಯಲ್ ನಲ್ಲಿ ತಕ್ಕ ಉತ್ತರವನ್ನ ಕೊಟ್ಟಿದ್ರು. ಒಳ್ಳೆ ಹೊಂದಾಣಿಕೆ ಇದ್ರೆ ಖಂಡಿತ ವಯಸ್ಸು ಮುಖ್ಯ ಆಗಲ್ಲ ಅನ್ನೋದನ್ನ ಈ ಧಾರಾವಾಹಿ ಪ್ರೂವ್ ಮಾಡಿತ್ತು. ಅದಾದ ಬಳಿಕ ಮನೆ, ಮಕ್ಕಳು, ಹೆಂಡತಿ, ಅದೇ ಮಾತು, ಅದೇ ಲೈಫು ಆಗೋಗಿತ್ತು. ನಂಬರ್ 1 ನಲ್ಲಿಯೇ ಇದ್ದಂತಹ TRP ಬರ್ತಾ ಬರ್ತಾ ಸ್ವಲ್ಪ ಡೌನ್ ಆಗಿತ್ತು. ಆದ್ರೆ ಈ ಸೀರಿಯಲ್ ನಿರ್ದೇಶಕರು ಅದನ್ನ ಅರಿತು ಕಥೆಯನ್ನೇ ಟರ್ನ್ ಮಾಡಿಬಿಟ್ರು. ಮಗು ಬದುಕಿದ ವಿಚಾರ ಗೊತ್ತಾಗೋದು, ಭೂಮಿಕಾ ಮನೆ ಬಿಟ್ಟೋಗೋದು, ಗೌತಮ್ ಮನೆಯಿಂದ ಹೊರ ನಡೆಯೋದು, ಶ್ರೀಮಂತಿಕೆ ಜೀವನದಿಂದ ಮಿಡಲ್ ಕ್ಲಾಸ್ ಲೈಫ್ಗೆ ಬರೋದು, ಈ ಎಪಿಸೋಡ್ಗಾಗಿ ಜನ ತುದಿಗಾಲಲ್ಲಿ ನಿಂತು ಕಾಯುವಂತೆ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಕತೆ ಸಖತ್ತಾಗೆ ಸಾಗಿತ್ತು. ಮಕ್ಕಳಿಗೆ ಅಪ್ಪ ಅಮ್ಮಂತ ಗೊತ್ತಾಗುವ ಎಪಿಸೋಡ್ಗಳು, ಒಟಾರಕ್ಕೆ ಭೂಮಿಕಾ ಗೌತಮ್ ಗಂಡ ಹೆಂಡತಿ ಅಂತ ಗೊತ್ತಾಗುವ ಎಪಿಸೋಡ್ಗಳು ವಾರೆ ವಾ ಅನ್ನೋ ತರ ಇದ್ವು. ಆದ್ರೆ ಈಗ ಮತ್ತೆ ಎಪಿಸೋಡ್ಗಳು ಬೋರ್ ಹೊಡಿಸ್ತಾ ಇದೆ. ಇದನ್ನ ನಾವ್ ಹೇಳ್ತಾ ಇರೋದಲ್ಲ, ವೀಕ್ಷಕರು ತಮ್ಮ ಮನದಾಳದ ಆಸೆಯನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಕತೆ ಇನ್ನು ಬೇಜಾನಿದೆ ಅನ್ನೋದು ವೀಕ್ಷಕರಿಗೆ ಈಗಾಗಲೇ ತಿಳಿದಿದೆ. ಅಂದ್ರೆ ಜಯದೇವ್ ಹಾಗೂ ಗೌತಮ್ ನಡುವಿನ ಯುದ್ಧ ಆರಂಭವಾಗುತ್ತೆ ಅಂತ ಕಾಯ್ತಿದ್ದಾರೆ ವೀಕ್ಷಕರು. ಕ್ಯಾಬ್ ಡ್ರೈವರ್ ಆಗಿರುವ ಗೌತಮ್ ಮತ್ತೆ ಗೌತಮ್ ದಿವಾನ ಆಗೋದನ್ನ ನೋಡ್ಬೇಕಿದೆ. ಈ ಎಪಿಸೋಡ್ ಖಂಡಿತ ಬರಲಿವೆ, ಆದ್ರೆ ಆದಷ್ಟು ಬೇಗ ಬರಲಿ ಅಂತ ವೀಕ್ಷಕರು ಕಾಯ್ತಾ ಇದ್ದಾರೆ.